ನಗ್ನಗ್ತಾ ನನ್ನ ಮನಸ ಎತ್ಕೊಂಡು ಹೋಯ್ತವಲ್ಲೋ ಅಯ್ಯಯ್ಯೋ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಲ್ಲಿಬ್ರು ಕೂತ್ಕೊಂಡು ಹಾಕ್ತವ್ರೆ. ಮತ್ತೆ ಫಸ್ಟಿಂದ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ. ಸೊ ಇವತ್ತು ಕೂಡ ಜಸ್ಟ್ ಒಂದು ರ್ಯಾಂಡಮ್ ವ್ಲಾಗ್. ಯಾರು ಬಂದವ್ರೆ ಅಂದರೆ, ಸೊ ಇಲ್ಲಿಬ್ರು ಕೂತಿದ್ದಾರೆ ನೋಡಿ, ಮುಖ ತೋರಿಸ್ರಿ, ಹಾಯ್ ಮಾಡಿ. ಸೊ ರಶ್ಮಿ ಬಂದಿದ್ದಾಳೆ, ಮೇಘನ ಕೂಡ ಇದ್ದಾಳೆ. ಮನೇಲಿ ಏನಾದ್ರು ಆಚೆ ಹೋಗೋದು ಬೇಡ ಅನ್ಕೊಂಡ್ ಮನೇಲೇನೆ ಏನಾದ್ರು ಪ್ರಿಪೇರ್ ಮಾಡೋಣ ಅಂತ ಅನ್ಕೊಂಡಿದೀವಿ. ನಾನು ಆ ರೆಸಿಪಿ ಕೂಡ ತೋರಿಸ್ತೀನಿ, ನೋಡೋಣ ಈ ವ್ಲಾಗ್ ಹೆಂಗೆ ಹೋಗುತ್ತೆ ಅಂತ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಏನಾದ್ರು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನಾವಿಲ್ಲಿ ಬಿರಿಯಾನಿ ಮಾಡಿದ್ವಿ. ಅಲ್ಲಿವರೆಗೂ ವೆಯ್ಟ್ ಮಾಡೋಕ್ಕಾಗಲ್ಲ ಅಂತ ಸ್ವಲ್ಪ ಮ್ಯಾಕ್ರೋನಿಸು ಮಾಡ್ಕೊಂಡಿದ್ವಿ. ಅದು ಕೂಡ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಆ ಬಿರಿಯಾನಿನಂತೂ ಸಖತ್ತಾಗಿ ಬಂದಿತ್ತು. ಈಸಿಯಾಗಿ ಆರಾಮಾಗಿ ಮಾಡ್ಕೊಬೋದು. ಆ ರೆಸಿಪಿ ಕೂಡ ನಾನು ಶೇರ್ ಮಾಡ್ತೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತು ಪೂರ್ತಿ ವ್ಲಾಗ್ನ ನೋಡಿ. ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬಿರಿಯಾನಿ ಮಾತ್ರ ಸಖತ್ತಾಗಿ ಬಂದಿತ್ತು. ಈಸಿಯಾಗಿ ಕ್ವಿಕ್ಕಾಗಿ ಬೇಗನೆ ಮಾಡ್ಕೊಬೋದು. ಸೊ ನಾಳೆ ಅದನ್ನು ನಾನು ಶೇರ್ ಮಾಡ್ತೀನಿ. ರಶ್ಮಿ ಇರದೇ ಒಂದು ಸ್ವಲ್ಪ ಟೇಸ್ಟ್ ಮಾಡಿ ಹೇಳು. ಅಷ್ಟೇ ಕಣೆ, ತಿನ್ನೆ ತಗೊಳ್ಳ. ಅವಳು ತಿಂದು ಹೇಳು. ಟೇಸ್ಟ್ ಮಾಡಿ ಹೇಳ್ತೀನಿ. ನಾನು ಮಾಡಿರೋದನ್ನ ನಾನೇ ಟೇಸ್ಟ್ ಮಾಡಿ ಹೇಳ್ತೀನಿ. ಕೊಡ್ರಿ ಫಸ್ಟ್. ಅವಳು ತಿಂದ ಬಕ್ಕದಲ್ಲಿರಲಿ. ಸುಡ್ತಾ ಇದೆ. ಚೆನ್ನಾಗಿದ್ಯಾ? ಚೀಸಿ ಮ್ಯಾಕ್ರೋನಿ ಆಗತ್ತಾ? ಚೆನ್ನಾಗಿದ್ಯಾ? ನೋಡು ಮುಖ ಮುಚ್ಕೊಂತವಳು. ಏನಂತ ಹೇಳ್ತೀಯ? ಅತ್ತೆ ಅತ್ತೆ ಏನತ್ತೆ? ನಿಂಗೆ ಅತ್ತೆ ಇಷ್ಟನಾ ಮಾಮ ಇಷ್ಟನಾ? ಇಬ್ರು ಗುಡ್ ಗರ್ಲ್ ಮಗ್ಳ ನೀನು. ಇಬ್ರು ಇಷ್ಟ ನಿಂಗಲ್ವಾ? ಅಲ್ಲಿ ಹೇಳ ಅವಳಿಗೆ ಇಬ್ರು ಅಂತ. ಇಬ್ರು ಇಬ್ರು ಜಾಸ್ತಿ ಯಾರಿಷ್ಟ? ಜಾಸ್ತಿ ಮಾಮ ತಾನೆ. ಅವಳದು ಒಂದೇ ಆನ್ಸರ್, ಇಬ್ರು ಇಷ್ಟ. ನೀನ್ ಯಾರನ್ನಾರು ಕೇಳು, ಇಬ್ರು ಇಷ್ಟ. ಇಷ್ಟ ಅನ್ಕೋಬೇಕು. ಈ ಕೈ ತೆಗಿ, ಬೈಲ್ ಗುಟ್ಟ ಹೇಳ್ತೀನಿ. ಬೈಲ್ ಒಂದು ಗುಟ್ ಆಯ್ತಾ? ಆಯ್ತಾ? ಯಾರಿಗೂ ಹೇಳ್ಬಾರ್ದು. ಏನ್ ಹೇಳಿದ್ಲು ಮಗ್ಳೆ ಅತ್ತೆ? ಪ್ರಾಮಿಸ್. ಏನ್ ಹೇಳ್ತು ಹೇಳಪ್ಪ. ಹೇಳಲ್ಲ ಅನ್ನೋ ಒಳಗೆ. ಯಾಕೆ? ಗುಟ್ಟು ಅನ್ನೋದು ಸೀಕ್ರೆಟ್. ಗೊಣ್ಣೆ ಸುರ್ಕಿ ಅನ್ನೋ ಅನ್ನಲ್ಲ ಅನ್ ಬೇಬಿ, ಅನ್ನಲ್ಲ ಅಂತೀನಿ ಏನಪ್ಪ. ಅನ್ನಲ್ಲ ಅನ್ ಬೇಬಿ. ಯಾರು ಹೇಳಿದ್ ಕೇಳ್ತೀಯ ನೀನ್? ನಾನು ಹೇಳಿದ್ ಕೇಳ್ತೀಯ, ಅಕ್ಕ ಹೇಳಿದ್ ಕೇಳ್ತೀಯ? ಇಬ್ರು ಹೇಳಿದ್ದು ಕೇಳ್ತೀನಿ. ನಾನು ಹೇಳಿದ್ದು ಅನ್ನೋ. ಅತ್ತೆ ಹೇಳಿದ್ದು ಅನ್ನೋ. ಅತ್ತೆ ಹೇಳಿದ್ ಕೇಳೋದು ಅನ್ನೋ. ನಿನ್ನನ್ ಕೇಳಲ್ಲ, ನೀನ್ ಹೇಳಿದ್ ಕೇಳಲ್ಲ. ಗುಡ್ಗೋಳ್ ಇರ್ತೀಯ ನೀನು. ಗುಡ್ಗೋಳ್. ಎಸ್, ಭಯ ಬಾಗುತ್ತೆ. ಕೂಗ್ತಾ ಅಲ್ಲ, ಕರೆಯಿದ್ರು ಮಾತಾಡಲ್ಲ. ಸೊ ಇಲ್ಲಿ ಕಬಾಬ್ಗೆ ಮ್ಯಾರಿನೇಟ್ ಮಾಡಿಟ್ಟಿದ್ದೀವಿ, ಮತ್ತು ಬಿರಿಯಾನಿಗೂ ಅಲ್ಲಿ ಮ್ಯಾರಿನೇಟ್ ಮಾಡಿಟ್ಟಿದ್ದೀವಿ. ಇಷ್ಟೇ ಆಗುತ್ತೆ, ಜಾಸ್ತಿ ತೋರಿಸ್ಬಾರ್ದು.
ನಂಗೂ ಓಕೆ ಓಕೆ ಅಂದ್ರೆ ಟೊಮೆಟೊ ಸ್ವೀಟ್ ಸ್ವೀಟ್ ಆಗ್ಬಿಡುತ್ತೆ. ಅದು ಚಿಲ್ಲಿ ಸಾಸ್ ಇದೆಯಲ್ಲ, ರೆಡ್ ಚಿಲ್ಲಿ ಸಾಸು, ಅದ್ರಲ್ಲಿ ಸ್ವೀಟ್ ಆಗುತ್ತೆ. ಆದಿತ್ತು ಬಂದೆ. ಕವಾಬ್ನೆ ಮಾಡ್ತಿದೀವಿ, ಇಲ್ಲಿ ಇದು ಮಾಡ್ತಾವಳೆ. ಹೆಂಗ್ ಬಂದು ಮಾಡಿದೀನಿ ನಾನು, ಹಿಂಗೆ ಮಾಡೋದು. ಏನ್ ಸಿಗುತ್ತೋ ಅದೆಲ್ಲ ಅಪ್ಲೋಡ್ ಮಾಡ್ತೀನಿ. ಹಂಗೆ ಮಾಡಿದ್ದೀನಿ. ವಿಡಿಯೋ ಮಾಡ್ತಾವಳೆ. ಏನ್ ಸಿಗುತ್ತೆ ಎಲ್ಲ ಹಾಕ್ಬಿಟ್ಟು ಮಾಡ್ಬಿಡ್ತಾಳಂತೆ. ಅಫ್ಕೋರ್ಸ್ ಚಿಕನ್ ಏನು ಉಪ್ಪು ಖಾರ ಇದ್ರೆ ಸಾಕು, ಎಲ್ಲ ಚೆನ್ನಾಗಿ. ಬೆಳಕು ಸ್ವಲ್ಪ ಡಲ್ ಇದೆ, ಬೇಜಾರು ಮಾಡ್ಕೋಬೇಡಿ. ಇವಾಗ ಒಂಚೂರು ಪರವಾಗಿಲ್ಲ. ರಿಂಗ್ ಲೈಟು ನಮ್ಮ ಮನೇಲಿದೆ. ಟೈಮ್ ಇವಾಗ ಆಲ್ರೆಡಿ ಒಂದು 11:30 ಆಗಿದೆ. ಆಚೆ ಕಡೆ ತೋರಿಸ್ತೀನಿ ಯಾರ್ಯಾರು ಯಾವ ವ್ಯವಸ್ಥೆ. ಪ್ರಿಯಾ ಬರ್ತಾ ಇದ್ದಾಳೆ ಅನ್ಸುತ್ತೆ, ಬರ್ತಾ ಇದ್ದಾಳಂತೆ. ಬಿರಿಯಾನಿ ರೆಡಿ ಇದೆ, ಕಬಾಬ್ಗೆ ಇಲ್ಲಿ ಕಾಯ್ತಾ ಇದೆ. ಆ ಕಡೆ ಮಾಡೋದು ರೆಡಿ, ಚಿಕನ್ ಇದು ಮಾಡ್ತಾವಳೆ. ಸೊ ಇಲ್ಲಿ ಕಬಾಬ್ಗೆ ಕಬಾಬ್ ಮ್ಯಾರಿನೇಟ್ ಮಾಡಿಟ್ಟಿದ್ವಿ, ಬಿರಿಯಾನಿ ರೆಡಿ ಇದೆ. ಸೊ ಆಚೆ ಕಡೆ ತೋರಿಸ್ತೀನಿ, ಆಚೆ ಕಡೆ ತೋರಿಸ್ತೀನಿ ಅಂದ ತಕ್ಷಣ ಮುಖ ಮುಚ್ಕೋತಾವಳೆ. ಇಲ್ಲಿ ಟೀ ಶರ್ಟ್ ಒಳಗೆ ಏನು ಅಂದ್ರೆ ಒಂದು ಪೈಸದೇ ಹೆಲ್ಪ್ ಮಾಡಿಲ್ಲ ಫ್ರೆಂಡ್ಸ್ ಇವಳು. ಇಲ್ಲಿ ಮೋನಿಶಾ ರಾಣಿ ಬರ್ಕೊಂತವಳೆ, ಇಲ್ಲಿ ತಿಥ್ಯ ಮಲ್ಕೊಂಡಿದ್ದಾಳೆ. ಸದ್ಯ ಇವಳು ಮಲ್ಕೊಂಡ್ರೆ ಒಂದ್ ದೊಡ್ಡ ಕೆಲ್ಸ. ನೋಡಿ ನನ್ನ ನೋಡ್ಕೊಳಕ್ ಬಂದಿದ್ದಾಳಂತೆ, ನಾನೇ ಮಾಡ್ಕೊಡ್ಬೇಕಂತೆ. ಹೆಂಗಿದ್ದಾಳೆ ಎಂತ ಇದು. ಅವಳು 12 o'clockಗೆ ಬರ್ತಾಳೆ ಅಂತ ಇವಾಗ ಮಾಡಿದ್ದು. ಆಮೇಲೆ ಇವಳೊಬ್ಳು ಟ್ಯೂಸ್ಡೇ ತಿನ್ನಲ್ಲ ಅಂತ ಇವಾಗ ಮಾಡಿದ್ದು. ಹೌದಾ? ನಮ್ಮನೇಲಿ ಎಷ್ಟು ಫಿಶ್ ಇದೆ? ಎಷ್ಟಿದೆ? 3-4 ಎಲೆ ಇದೆ. ಇಲ್ಲಿ ನೋಡಿಲಿ, ಯಾರ ಮನೆಗ್ ಬಂದಿರೋದ್ ನೀನು? ನಮ್ಮನೆ ಅಂದ್ರೆ ಯಾರು? ನಾನು. ಮಾಮ ಎಲ್ಲೋಯ್ತು? ಮಾಮ ಆಫೀಸ್ಗೆ ಹೋಯ್ತಾ? ಹೌದಾ? ಅವತ್ತೆಲ್ಲೋ ಹೋಗಿದ್ವಲ್ಲ ಮಾಮನ್ ಬಿಡಕ್ಕೆ. ಎಲ್ಲೋಗಿದ್ವಿ ನಾವು? ಮಾಮ ಎಲ್ಲೋಯ್ತಿತ್ತು ಅವತ್ತು? ಕೆಲ್ಸಕ್ಕೆ ಹೋಯ್ತಾ ಮಾಮ? ಏನ್ ಮಾಡ್ತಾ ಇದ್ದೆ ನಿನ್ ಮನೇಲಿ? ಏನ್ ತಿಂದೆ? ಅಮ್ಮ ಸೋಪನ ಹೊಡಿತಾಳೆ ತಿನ್ಬೇಡಿ. ಶಪ್ಪ, ಇವಳು ಹೇಳೋದೆಲ್ಲ ನಿಜ ಅನ್ಕೋಬಿಡ್ಬೇಕು. ಏನ್ ಅನ್ನ ಸ್ವಲ್ಪನೇ ಮಾಡಿತ್ತಂತೆ, ಅದಕ್ಕೆ ಚೂರು ತಿನ್ಕೋಬದ್ಲಂತೆ. ಅದೆಲ್ಲ ಹೇಳಿದ್ದು ಸಪ್ಪೆ ಸಾರು ಅನ್ನನ ಸೂಪು ಅನ್ನ ಅಂತಾಳೆ. ಜಾಸ್ತಿ ತಿನ್ಬಿಟ್ಟ ಇವತ್ತು. ಗುಡ್ ಗರ್ಲ್ ನೀನು ದಿತ್ಯ. ತಿನ್ನಲ್ಲ ಜಾಸ್ತಿನ. ಹೌದಾ? ಬಾಳ ತಿನ್ಬಿಡ್ತೀಯಲ್ವಾ? ಮಾಡೋದಕ್ಕೆ ಒಂದ್ ಸ್ವಲ್ಪ. ಹೆಂಗಿದೆ ಹೇಳು? ಸೂಪರ್. ಏನ್ ಕಡಿಮೆ? ಮೋನಿಶಾ ನೀನ್ ಹೇಳು. ತಿನ್ಬಿಟ್ಟು ಹೇಳು. ನೀನ್ ತಿನ್ಬಿಟ್ಟು ಹೇಳೆ. ನಾವ್ ಮಾಡಿರೋದ್ ನಾವೇ ತಿಂದ ಹೇಳೋಣ, ಇವ್ರನ್ನೇನ್ ಕೇಳೋದು? ನನ್ನ ತಟ್ಟೆ ಮಾತ್ರ ಚೂರು ಉಪ್ಪು ಫ್ರೆಂಡ್ಸ್ ಆಲ್ವೇಸ್ ಸೂಪರ್. ಹಿಂಗೆ ಹಾಕ್ತೀನಿ ನೋಡ್ಕೊ. ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಓಕೆ ಅಂತ ಅನ್ಬೇಡ ಕಣೆ, ಚೆನ್ನಾಗಿದೆ ಅನ್ನು. ಚೆನ್ನಾಗಿದೆ, ಸೂಪರ್ ಆಗಿದೆ. ಚೆನ್ನಾಗಿಲ್ವೇನ್ರೆ? ಇದೇನ್ರು? ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇದು ನೆಕ್ಸ್ಟ್ ಡೇ ವ್ಲಾಗ್. ಆಕ್ಚುಲಿ ಏನಾಯ್ತಂದ್ರೆ, ಇವಾಗ ನಾವು ಯಾವುದೋ ಒಂದು ಆಫರ್ ಇದೆ ಅಂದ್ಬಿಟ್ಟು ಮೆಕ್ಡೊನಾಲ್ಡ್ಸ್ ಇಂದ ಆರ್ಡರ್ ಮಾಡಿದ್ವಿ. 149ಗೆ 2 ಬರ್ಗರು ಅದು ಇದು ಅಂತ. ಅವ್ನು ನೋಡಿದ್ರೆ ಬರ್ಗರ್ ಮಾತ್ರ ಕೊಟ್ಟವನೆ, ಮತ್ತೆ ಈ ಥರ 2 ಬಾಟ್ಲು ಏನಿದು ಕೋಕ್ ಕೊಟ್ಟವನ ಅಷ್ಟೇ. ಅದು ಬಿಟ್ರೆ ಅದಕ್ಕೆ ಫ್ರೆಂಚ್ ಫ್ರೈಸ್ ಇತ್ತು, ಮತ್ತು ಇನ್ನೊಂದೇನೋ ಇತ್ತು, ಅದನ್ನು ಕೊಟ್ಟಿಲ್ಲ. ಸೊ ಫೇಕ್ ಆರ್ಡರ್. ಯಾರು ಇದನ್ನ ಕೂಪನ್ಸ್ ಎಲ್ಲ ಯೂಸ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ತೋರಿಸ್ತು ಅಂತ ಮಾಡೋಕ್ಕೆ ಹೋಗ್ಬೇಡಿ. ಆಮೇಲೆ ಬರ್ಗರ್ ಹೆಂಗಿತ್ತು ಅಂದರೆ ನಾರ್ಮಲ್ ಅಂಗಡಿಲಿ ಸಿಗುತ್ತಲ್ಲ ಬನ್ನು, ಅದಕ್ಕಿಂತ ಕೆಟ್ಟದಾಗಿತ್ತು. ಅದು ಏನಕ್ಕೆ ಹಂಗೆ ಮೆಕ್ಡೊನಾಲ್ಡ್ಸಲ್ಲಿ ಕೊಡ್ತಿದಾರಂತ ಗೊತ್ತಿಲ್ಲ. ಸೊ
ಇವಾಗ ನಾವು ಈ ಕೂಪನ್ ಕೋಡ್ನ ನೋಡಿದ್ದು ಇನ್ಸ್ಟಾಗ್ರಾಮಿಂದ ಯಾರೋ ಆರ್ಡ್ರ್ ಮಾಡಿದ್ರು, ಬಟ್ ಅವ್ರಿಗೆಲ್ಲ ಬಂದಿತ್ತು, ನಮಗೆ ಯಾಕೆ ಬಂದಿಲ್ವೋ ಗೊತ್ತಿಲ್ಲ. ನಾವು ಕಾಲ್ ಮಾಡೋಕ್ಕೂ ಟ್ರೈ ಮಾಡಿದ್ವಿ ಅವ್ರಿಗೆ ಗೂಗಲಿಂದ ನಂಬರ್ ತೊಗೊಂಡು, ಬಟ್ ಆಗಲಿಲ್ಲ. ಇನ್ನೇನು ಮಾಡೋದು ಅಂತ ಸುಮ್ಮನೆ ಆದ್ವಿ. ಬಟ್ ಆನೆಸ್ಟಾಗಿ ಹೇಳ್ಬೇಕಂದ್ರೆ ಬರ್ಗರ್ ಅಂತೂ ಒಂಚೂರು ಚೆನ್ನಾಗಿರಲಿಲ್ಲ. ಮೆಕ್ಡೊನಾಲ್ಡ್ಸಿಂದ ಈ ಥರ ಬರ್ಗರ್ ನಿಜವಾಗ್ಲೂ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ, ಅಷ್ಟು ವರ್ಸ್ಟಾಗಿತ್ತು. ಆ್ಯಂಡ್ ಒಬ್ರೊಬ್ರಿಗೆ ಚೆನ್ನಾಗಿ ಬರೋರ್ಗೂ ಬರ್ಬೋದೇನೋ ಗೊತ್ತಿಲ್ಲ. ಸೊ ನೋಡ್ಕೊಂಡು ಆರ್ಡ್ರ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.